ನಮಸ್ಕಾರ. ಇವತ್ತಿನ ವಿಡಿಯೋ ಬಜಾಜ್ ಫೈನಾನ್ಸ್ ಫಲಿತಾಂಶ ಘೋಷಣೆ. ನಾಳೆ ಷೇರು ಮೇಲಕ್ಕೋ ಅಥವಾ ಕೆಳಕ್ಕೋ ಎಂದು ಊಹೆ ಮಾಡಬಲ್ಲಿಲ್ಲ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಸಾಮಾನ್ಯವಾಗಿ ಕಂಪನಿಗಳ ರಿಸಲ್ಟ್ ಬಂದರೆ ಅದನ್ನು ಡಿಕ್ಲೇರ್ ಮಾಡೋದು ಆಫ್ಟರ್ ಮಾರ್ಕೆಟ್ ಅವರ್ಸ್. ಯಾಕಂತಂದರೆ ಜನ ಅದಕ್ಕೆ ಅನ್ನೆಸೆಸರಿ ರಿಯಾಕ್ಷನ್ ಕೊಡಬಾರ್ದು ಮತ್ತು ನಮ್ಮ ಷೇರಿಗೆ ಏನೂ ತೊಂದರೆ ಆಗಬಾರ್ದು. ಆದರೆ ನಾಳೆ ಬೆಳಿಗ್ಗೆ ಅದರ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ ಆ ಪರ್ಟಿಕ್ಯುಲರ್ ರಿಸಲ್ಟನ್ನು ನೋಡಿದ ಮೇಲೆ. ಇವತ್ತು ನಿಮಗೆ ಬೇಕಂತ ಒಂದು ಕ್ವಿಜ್ ಹಾಕಿದ್ದೇನೆ. ನಾಳೆ ಈ ರಿಸಲ್ಟ್ ನೋಡಿದ ಮೇಲೆ ನಮ್ಮ ಮಾರುಕಟ್ಟೆಯಲ್ಲಿ ಜನ ಅದನ್ನು ಯಾವ ರೀತಿ ತಗೊಳ್ತಾರೆ, ಷೇರು ಮೇಲಕ್ಕೆ ಹೋಗುತ್ತೋ ಅಥವಾ ಕೆಳಕ್ಕೆ ಹೋಗುತ್ತೋ. ನಿಮ್ಮ ಊಹೆ ಸರಿ ಇದ್ರೆ ನಮಗೆ ಖುಷಿ ಆಗುತ್ತೆ. ಪರ್ಸೆಂಟೇಜ್ ತಗೊಂಡು ನೋಡ್ತೀವಿ ಯಾವ ರೀತಿ ನಮ್ಮ ಚಾನಲ್ ಮೆಂಬರ್ಸು ಮತ್ತು ಡಾಕ್ಟರ್ ಭರತ್ ಚಂದ್ರ ಗ್ರ್ಯಾಜುಯೇಟ್ಸು ಅವರ ಊಹೆಯನ್ನು ಚೆನ್ನಾಗಿ ಬಳಸಿ ಯಾವ ರೀತಿ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡ್ತಾರೆ ಅಂತ. ಈಗ ಬಜಾಜ್ ಫೈನಾನ್ಸ್ನ ಕ್ವಾರ್ಟರ್ಲಿ ಫೈನಾನ್ಷಿಯಲ್ಸ್. ಟೋಟಲ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಜುಲೈ ಸೆಪ್ಟೆಂಬರ್ 2022ರಲ್ಲಿ 9,970 ಕೋಟಿ, ಜುಲೈ ಸೆಪ್ಟೆಂಬರ್ 2023ರಲ್ಲಿ 13,378 ಕೋಟಿ, 34% ಅಭಿವೃದ್ಧಿ ಕಂಡಿದೆ. ನೆಟ್ ಪ್ರಾಫಿಟ್ ಜುಲೈ ಸೆಪ್ಟೆಂಬರ್ 2022 ಅಲ್ಲಿ 2,781 ಕೋಟಿ, ಜುಲೈ ಸೆಪ್ಟೆಂಬರ್ 2023ರಲ್ಲಿ 3,551 ಕೋಟಿ, 28% ಮೇಲಕ್ಕೆ ಹೋಗಿದೆ. ನೆಟ್ NPA ಜುಲೈ ಸೆಪ್ಟೆಂಬರ್ 2022 ಅಲ್ಲಿ 0.44% ಇದ್ದದ್ದು ಈಗ ಅದೇ ಕ್ವಾರ್ಟರ್ಲಿ ಈ ವರ್ಷ 0.31%ಗೆ ಕೆಳಗೆ ಇಳಿದಿದೆ. ಈಗ ಬಜಾಜ್ ಫೈನಾನ್ಸ್ನ ಕಳೆದ 5 ಕ್ವಾರ್ಟರ್ಗಳ ಹೋಲಿಕೆಯನ್ನು ನಿಮ್ಮ ಮುಂದೆ ಇರ್ತೇನೆ. ಕೇವಲ ನೆಟ್ ಪ್ರಾಫಿಟ್ ಅನ್ನು ಮಾತ್ರ ನಿಮ್ಮ ಮುಂದೆ ಇರ್ತೇನೆ ಸಮಯದ ಅಭಾವದಿಂದಾಗಿ. ಜುಲೈ ಸೆಪ್ಟೆಂಬರ್ 2022ರಲ್ಲಿ ನೆಟ್ ಪ್ರಾಫಿಟ್ 2,781 ಕೋಟಿ, ಅಕ್ಟೋಬರ್ ಡಿಸೆಂಬರ್ 2022ರಲ್ಲಿ 2,973 ಕೋಟಿ, ಜನವರಿ ಮಾರ್ಚ್ 2023ರಲ್ಲಿ 3,158 ಕೋಟಿ, ಏಪ್ರಿಲ್ ಜೂನ್ 2023ರಲ್ಲಿ ನೆಟ್ ಪ್ರಾಫಿಟ್ 3,437 ಮತ್ತು ಜುಲೈ ಸೆಪ್ಟೆಂಬರ್ 2023ಯಲ್ಲಿ 3,551 ಕೋಟಿ. ಈಗ ಬಜಾಜ್ ಫೈನಾನ್ಸ್ನ ಬೇರೆ ಪ್ಯಾರಾಮೀಟರ್ಸ್. ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಸೆಪ್ಟೆಂಬರ್ 2022 ಅಲ್ಲಿ 2,18,366 ಇದ್ದದ್ದು ಈಗ ಅದೇ ಕ್ವಾರ್ಟರಲ್ಲಿ ಈ ವರ್ಷ 2,90,264 ಕೋಟಿ, 33% ಮೇಲಕ್ಕೆ ಹೋಗಿದೆ. ಕಸ್ಟಮರ್ ಬೇಸು 6.29 ಕ್ರೋರ್ ಇಂದ 7.65 ಕ್ರೋರ್ ಹೋಗಿದೆ, 22% ಇಂಪ್ರೂವ್ಮೆಂಟು. ಡಿಪಾಸಿಟ್ಸು 39,422 ಕೋಟಿ ಇದ್ದದ್ದು ಈಗ 54,821 ಕೋಟಿ ಹೋಗಿದೆ, 39% ಅಭಿವೃದ್ಧಿ. ಗುಡ್ ಪರ್ಫಾರ್ಮೆನ್ಸ್ ಬೈ ಬಜಾಜ್ ಫೈನಾನ್ಸ್ ಈ ಕ್ವಾರ್ಟರ್ನಲ್ಲಿ, ಆದರೆ ಬಿಲೋ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಅಂಡ್ ಎಸ್ಟಿಮೇಟ್ಸ್. ಆದ್ದರಿಂದ ಅನಲಿಸ್ಟ್ಗಳು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರು ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. 5ನೇ ತಾರೀಕು ಅಕ್ಟೋಬರ್ 2023ಕ್ಕೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹ್ಯಾಡ್ ಅಪ್ರೂವ್ಡ್, ಸಬ್ಜೆಕ್ಟ್ ಟು ದ ಅಪ್ರೂವಲ್ ಆಫ್ ದ ಶೇರ್ ಹೋಲ್ಡರ್ಸ್, raising of 8,800 crores through issue of securities for business expansion. ಅದರಿಂದ ಇದು ಒಂದು ಪೆಂಡಿಂಗ್ ಮ್ಯಾಟರ್ ಇದೆ. ಈಗ ನಾವು ಕಾದು ನೋಡಬೇಕು ಬಜಾಜ್ ಫೈನಾನ್ಸಿನ ಷೇರಿನ ಗತಿ ಏನಾಗುತ್ತೆ, ನಾಳೆ ಮೇಲಕ್ಕೆ ಹೋಗುತ್ತೋ ಕೆಳಕ್ಕೆ ಹೋಗುತ್ತೋ. ಯಾಕಂದ್ರೆ ಈ ಪರ್ಟಿಕ್ಯುಲರ್ ರಿಸಲ್ಟ್ ಅನೌನ್ಸ್ ಆಗಿದ್ದು ಆಫ್ಟರ್ ಮಾರ್ಕೆಟ್ ಅವರ್ಸ್. ಬಜಾಜ್ ಫೈನಾನ್ಸು ಕಳೆದ ಒಂದು ವರ್ಷದಲ್ಲಿ 10% ಮೇಲಕ್ಕೆ ಹೋಗಿದೆ. ಅದೇ ಅವಧಿಯಲ್ಲಿ ನಿಫ್ಟಿ 15% ಮೇಲಕ್ಕೆ ಹೋಗಿದೆ. ಅಂದರೆ ಬಜಾಜ್ ಫೈನಾನ್ಸ್ ಇಸ್ ಅಂಡರ್ ಪರ್ಫಾರ್ಮಿಂಗ್ ಅಕಾರ್ಡಿಂಗ್ ಟು ನಿಫ್ಟಿ. ಬಜಾಜ್ ಫೈನಾನ್ಸಿನ ಡಿಪಾಸಿಟ್ಸ್ ಫಸ್ಟ್ ಟೈಮ್ ಅವರ ಹಿಸ್ಟ್ರಿಯಲ್ಲಿ 50,000 ಕೋಟಿಯನ್ನು ದಾಟಿದೆ. ನಿನ್ನೆ ಬಜಾಜ್ ಫೈನಾನ್ಸ್ ಕಂಪನಿಯವರು ಒಂದು ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದ್ದಾರೆ. ಪೆನೆಂಟ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅಂದರೆ ಅಕ್ವಿಸಿಷನ್ ಮಾಡಲಿಕ್ಕೋಸ್ಕರ 26% ಈಕ್ವಿಟಿ ಅಟ್ ದ ಕಾಸ್ಟ್ ಆಫ್ 267.50 ಮತ್ತು ಈ ಡೀಲು 30ನೇ ತಾರೀಕು ಡಿಸೆಂಬರ್ 2023 ಒಳಗೆ ಕಂಪ್ಲೀಟ್ ಆಗುವಂತ ಚಾನ್ಸಸ್ ಇದೆ. ಪೆನೆಂಟ್ ಟೆಕ್ನಾಲಜೀಸ್ ಒಂದು ಫೈನಾನ್ಷಿಯಲ್ ಟೆಕ್ನಾಲಜಿ ಕಂಪನಿ, ಹೈದರಾಬಾದ್ ಬೇಸ್ಡ್. ಅವರು ಸಾಫ್ಟ್ವೇರ್ ಪ್ರೊಡಕ್ಟ್ ಮಾಡ್ತಾರೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಇಂಡಸ್ಟ್ರಿಗೆ. ಕಳೆದ ವರ್ಷ ಅವರ ಟರ್ನ್ ಓವರ್ 74 ಕೋಟಿ, ಅದರ ಮುಂಚಿನ ವರ್ಷ ಅವರ ಟರ್ನ್ ಓವರ್ 52 ಕೋಟಿ ಇತ್ತು. ಈಗ ಬಜಾಜ್ ಫೈನಾನ್ಸ್ನ ಮಿನಿ ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. 52 ವಾರದ ಹೈಯೆಸ್ಟ್ 8,192, ಲೋ 5,486, ಇವತ್ತಿನ ರೇಟು 8,093.
ಒಂದು ವರ್ಷ ಯಾರು ಬಜಾಜ್ ಫೈನಾನ್ಸ್ ಅನ್ನು ಹಿಡಿದಿಟ್ಕೊಂಡಿದ್ದಾರೋ ಅವರಿಗೆ 10% ರಿಟರ್ನ್ಸ್ ಬಂದಿದೆ, 5 ವರ್ಷಕ್ಕೆ 30% ಪರ್ ಆನಮ್ ಮತ್ತು 10 ವರ್ಷಕ್ಕೆ 51% ಪರ್ ಆನಮ್ ಬಂದಿದೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ಆಗ್ಲೇ ಹೇಳಿದಾಗೆ ಒಂದು ಸರ್ವೇನ ಹಾಕ್ತಾ ಇದ್ದೇನೆ, ದಯವಿಟ್ಟು ಎಲ್ಲರೂ ಟೈಪ್ ಮಾಡಿ, ಆವಾಗ ನಮಗೊಂದು ಐಡಿಯಾ ಸಿಗುತ್ತೆ ನಮ್ಮ ಚಾನೆಲ್ನವರು ಎಷ್ಟು ಚೆನ್ನಾಗಿ ಗೆಸ್ ಮಾಡಬಲ್ಲರು ಮತ್ತು ಎಷ್ಟು ಚೆನ್ನಾಗಿ ಅನಾಲಿಸಿಸ್ ಮಾಡ್ತಾರೆ ರಿಸಲ್ಟ್ ಬಂದದ್ದನ್ನು, ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು. ಹೌ ವಿಲ್ ಬಜಾಜ್ ಫೈನಾನ್ಸ್ ಶೇರ್ಸ್ ರಿಯಾಕ್ಟ್ ಟುಮಾರೋ? ಮೇಲಕ್ಕೆ ಹೋಗುತ್ತೆ, ಕೆಳಗೆ ಬೀಳುತ್ತೆ, ಫ್ಲಾಟ್ ಆಗಿರುತ್ತೆ ಅಂತ 3 ಉತ್ತರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.